ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವ್ ಅಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ? ಒಬ್ಬ ಅವಿವೇಕಿ ರಾಜಕಾರಣಿ ಒಂದು ಪ್ರತಿಭಟನೆಯಲ್ಲಿ ಮಾತನ್ನ ಹೇಳ್ತಾನೆ, ಮುಲ್ಲಾನಿಗೂ ನೀಟಿಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಸಿಗಲ್ಲ ಅಂತ ಹೇಳಿ. ಸಿ.ಟಿ. ರವಿ ಅವರೇ, ಮುಲ್ಲಾನಿಗೂ ನೀಟಿಗೂ, ಮುಲ್ಲಾನಿಗೂ ಈ ದೇಶಕ್ಕೂ, ಮುಲ್ಲಾನಿಗೂ ಈ ಸಂವಿಧಾನಕ್ಕೂ ಏನ್ ಸಂಬಂಧ ಅಂತ ಕೇಳಲಿಕ್ಕೆ ಎದೆ ಸೀಳುವಂತ ಅವಶ್ಯಕತೆ ಇಲ್ಲ. ಪ್ರಪ್ರಥಮವಾಗಿ ಎದೆ ಸೀಳುವಂತ ಹೇಳಿಕೆ ನೀಡುವಂತ ನಿಮ್ಮ ಮನಸ್ಥಿತಿ ಮೃಗೀಯ ಮನಸ್ಥಿತಿ. ಎದೆ ಸೀಳಿದ್ರೆ ಅಕ್ಷರ ಸಿಗ್ಬೇಕಾಗಿಲ್ಲ ಸಿ.ಟಿ. ರವಿ ಅವರೇ, ಎದೆ ಸೀಳಿದ್ರೆ ಸಿಗ್ಬೇಕಾಗಿರುವಂತದ್ದು ಮಮತೆ, ಪ್ರೀತಿ, ವಿಶ್ವಾಸ, ಸೌಜನ್ಯ, ಎಲ್ಲರೊಂದಿಗೆ ಸ್ನೇಹಪರವಾಗಿ ನಡ್ಕೊಳ್ಳುವಂತ ಮನಸ್ಥಿತಿ ಸಿಗ್ಬೇಕಾಗಿರುವಂತದ್ದು. ಅಂತಹ ಎದೆ ಸೀಳಿರುವಂತಹ ಸ್ವಾತಂತ್ರ್ಯ ಸೇನಾನಿ ಅಶ್ಫಾಕುಲ್ಲಾ ಖಾನ್ ಅವರ ಹೋಗಿ ಕೇಳಿ, ದೇಶಕ್ಕೂ ಮುಲ್ಲಾನಿಗೂ ಏನ್ ಸಂಬಂಧ ಅಂತ ಹೇಳಿ. ಇಂಡಿಯಾ ಗೇಟ್, ಡೆಲ್ಲಿಯಲ್ಲಿರುವಂತ ಇಂಡಿಯಾ ಗೇಟಿನ ಹೆಬ್ಬಾಗಿಲು ಹೋಗಿ ನೋಡಿ, ಅಲ್ಲಿ ಕೆತ್ತಲ್ಪಟ್ಟಿರುವಂತಹ ಸಾವಿರಾರು ಹೆಸರುಗಳಲ್ಲಿ ಈ ಮುಲ್ಲಾ ಸಮುದಾಯದ ಎಷ್ಟೋ ಜನರ ಹೆಸರಿದೆ ಅಂತೇಳಿ ನಿಮಗೆ ತಂದಿದ್ರೆ, ನಿಮಗೆ ತಾಕತ್ತಿದ್ರೆ ಒಬ್ಬ ಸಂಘ ಪರಿವಾರದ ಹೆಸರನ್ನು ನೀವು ಇಂಡಿಯಾ ಗೇಟಿನ ಆ ಸ್ಮಾರಕದಲ್ಲಿ ತೋರಿಸಿ ನೋಡಿ, ನಿಮಗೆ ಗಮ್ಮಿದೆಯಾ? ಇಂಡಿಯಾಗೂ ಮುಲ್ಲಾನಿಗೂ ಏನ್ ಸಂಬಂಧ ಅಂತ ಗೊತ್ತಾಗ್ಬೇಕಾದ್ರೆ ಬಹದ್ದೂರ್ ಶಾ ಜಫರ್ ಅವರಿಗೆ ಕೇಳಿ. 1857 ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನೇತೃತ್ವ ಕೊಟ್ಟಿದ್ದು ಇದೇ ಮುಲ್ಲಾ ಬಹದ್ದೂರ್ ಶಾ ಜಫರ್ ಅವರಾಗಿದ್ರು. ಈ ದೇಶಕ್ಕೆ ಬ್ರಿಟಿಷರಿಗೆ ಸುಳ್ಳು ಸ್ವಪ್ನವಾಗಿ 250 ವರ್ಷಗಳ ಹಿಂದೆನೆ ಈ ಭೂಮಿಯ 1 ಇಂಚನ್ನು ಬಿಟ್ಟುಕೊಡಲ್ಲ ಅಂತ ಹೇಳಿ ಹುಲಿಯ ರೀತಿ ಗರ್ಜಿಸಿ ಹೋರಾಟ ಮಾಡಿದ ಶಹೀದ ಮೇಲೆ ಟಿಪ್ಪು ಸುಲ್ತಾನಿಗೆ ಹೇಳಿ, ಈ ದೇಶಕ್ಕೆ ಮುಲ್ಲಾನಿಗೆ ಏನ್ ಸಂಬಂಧ ಅಂತ ಹೇಳಿ.